ಬೆಂಗಳೂರಲ್ಲಿ ಎಲ್ಲರೂ ಮನೆಯಲ್ಲೂ ತೊಗೊಳ್ಳೋಂಥ ಹಾಲಂದರೆ ನಂದಿನಿ ಹಾಲೇನೆ. ಇದನ್ನು ಕಾಯಿಸಾದ್ಮೇಲೆ ಇದರಲ್ಲಿ ಬರುವಂತಹ ಕೆನೆ 1 ಅಥವಾ 2 ಸ್ಪೂನಷ್ಟು ಅಷ್ಟೇ. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಹಾಗೇ ಹಾಲನ್ನ ಕಾಯಿಸ್ಬಿಟ್ಟು ಜಸ್ಟ್ ಹಾಗೇ ಕಾಫಿ ಟೀ ಮಾಡ್ಕೊಂಡು ಕುಡಿತಾರೆ. ಬಟ್ ಅಲ್ಲಿ 1-2 ಸ್ಪೂನಲ್ಲೇ ನಾನು 1.5 ತಿಂಗಳಿಂದ ಸ್ಟೋರ್ ಮಾಡಿರುವಂತಹ ಕೆನೆನ ಇವತ್ತು ಹೇಗೆ ಬೆಣ್ಣೆ ಮತ್ತು ತುಪ್ಪನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ಜಾರ್ನ ತೊಗೊಳ್ಳಿ, ಅದಕ್ಕೆ ಅದರಲ್ಲಿರೋಂಥ ಕೆನೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದರ ಕೆನೆನ ತೆಗೆದಿರೋ ಅಂಥದ್ದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ಅದನ್ನು ರುಬ್ಕೊಳ್ಳಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿರೋದಕ್ಕೆ ಹಿಂಗಾಗಿದೆ. ಇದನ್ನು ರುಬ್ಕೊಂಡ್ಮೇಲೆ ಹಿಂಗಾಗಿರೋದು. ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟಾಗಿ ಮಾಡ್ಕೊಳ್ಳಿ. ಈಗ ಸ್ಟೀಲ್ ಪಾತ್ರೆನ ತೊಗೊಂಡು ಅದಕ್ಕೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಈಗ ಅದರಲ್ಲಿರೋಂತಹ ಮಜ್ಜಿಗೆ ಮತ್ತು ಬೆಣ್ಣೆ ಎರಡೂ ಕೂಡ ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿ ವಿಸ್ಕ್ ಮಾಡೋ ಅಂಥದ್ದು ಇರುತ್ತೆ ಅಥವಾ ನಿಮ್ಮ ಕೈಯನ್ನೇ ಯೂಸ್ ಮಾಡ್ಕೊಬೋದು. ಇದನ್ನು ಸ್ವಲ್ಪ ತಿರುಗಿಸ್ತಾ ಇದ್ದಂಗೆ ಅದು ಮಜ್ಜಿಗೆ ಆಗಿ ಸಪ್ರೇಟ್ ಆಗುತ್ತೆ ಮತ್ತು ಬೆಣ್ಣೆ ಮಾತ್ರ ಉಳ್ಕೊಳ್ಳುತ್ತೆ. ನಿಮ್ಮ ಕೈಯಲ್ಲೂ ಕೂಡ ಇದೇ ಥರ ನೀವು ಮಾಡ್ಕೊಬೋದು, ಅದು ಕೂಡ ನೀಟಾಗೇ ಬರುತ್ತೆ. ಸೊ ಹೀಗೆ ಮಾಡೋದ್ರಿಂದ ಈಗ ಬೆಣ್ಣೆನ ನಾವು ಸಪ್ರೇಟಾಗಿ ತೊಗೊತಾ ಇದ್ದೀವಿ. ಒಂದು ಕೈ ಹೆಚ್ಕೊಳ್ಳೋಕ್ಕೇ ಒಂದು ಸಪ್ರೇಟಾಗಿ ಬೌಲಲ್ಲಿ ನೀರನ್ನ ಇಟ್ಕೊಂಡು ಹಾಗೇ ಅದರಿಂದ ಬೆಣ್ಣೆನ ಸಪ್ರೇಟ್ ಮಾಡಿ ಅದನ್ನು ಒಂದು ಶುದ್ಧವಾಗಿರೋ ನೀರಿಗೆ ಹಾಕಬೇಕು. ಈ ಥರ ಬೆಣ್ಣೆ ಬರುತ್ತೆ. ಬಟ್ ನಾವು ಹಳ್ಳಿ ಕಡೆ ಮಾಡುವಂತಹ ಹಾಲಿಂದ ಬರೋ ಬೆಣ್ಣೆ ಅಷ್ಟು ಗಟ್ಟಿ ಬರಲ್ಲ, ಸ್ವಲ್ಪ ತೆಳುವಾಗಿರುತ್ತೆ. ಹನಿಗೂಡಿದರೆ ಹಳ್ಳ ಅನ್ನೋ ಹಾಗೆ ಚಿಕ್ಕ ಚಿಕ್ಕ ಕೆನೆಗಳಿಂದನೇ ಒಂದು ಬೆಣ್ಣೆನ ಮಾಡ್ಕೊತೀವಿ ಅಂತ ಅಂದರೆ ಅದನ್ನು ತಿನ್ನಲಿಕ್ಕೂ ಬಳಸ್ಕೊಬೋದು. ಅಥವಾ ದೋಸೆ ಈ ಥರ ಏನಾದರೂ ತಿಂಡಿ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ನಾವು ಹಾಕ್ಕೊಬೋದು. ಅಥವಾ ದೇವ್ರ ದೀಪಕ್ಕೂ ಕೂಡ ನಾವು ಅದನ್ನು ಬಳಸ್ಕೊಬೋದು. ನಾನು ಬರೀ 1.5 ತಿಂಗಳಿಂದ ಸ್ಟೋರ್ ಮಾಡಿರೋದಕ್ಕೆ ಇಷ್ಟು ಬಂದಿದೆ ಬೆಣ್ಣೆ. ಬಟ್ ನೀವು ಜಾಸ್ತಿ ಇಟ್ಕೊತೀನಿ ಅಂದರೆ ಇಟ್ಕೊಬೋದು. ಬಟ್ ಅದನ್ನು ಫ್ರಿಜ್ನಲ್ಲಿ ನಾವು ಸ್ಟೋರ್ ಮಾಡ್ಕೊಬೇಕು, ಹಾಗೇ ಇಟ್ಟರೆ ಅದು ಹಾಳಾಗುತ್ತೆ. ಸೊ ಇಷ್ಟು ಬೆಣ್ಣೆ ಬಂದಿದೆ. ನಾನು ಅದನ್ನು 2 ಉಂಡೆ ಇದ್ದಿದ್ದನ್ನು ನಾನು ಒಂದೇ ಒಂದಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ಟೀಲ್ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಈಗ ಅದನ್ನು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ನಾನು ತುಪ್ಪದ ಪ್ರೊಸೀಜರ್ನ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಈಗ ಅದು ಬೆಣ್ಣೆ ಕರಗ್ತಾ ಬರ್ತಿದ್ದಂಗೆ ಒಂದು ಸ್ಪೂನ್ನ ತೊಗೊಂಡು ಅದನ್ನು ಸ್ವಲ್ಪ ಕರಗೋ ಥರ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ ಒಂದೇ ಒಂದು ವೀಳ್ಯದೆಲೆನ ಹಾಕ್ಕೊಳ್ಳಿ. ನಾವು ಸೇಮ್ ಒಂದು ನಾರ್ಮಲಾಗಿ ಯಾವ ಥರ ತುಪ್ಪ ಕಾಯಿಸ್ತೀವಿ ಅದೇ ಥರ ಒಂದು ವೀಳ್ಯದೆಲೆನ ಹಾಕ್ಕೊಂಡ್ಮೇಲೆ ಒಂದೇ ಒಂದು ಲವಂಗನ ಹಾಕ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಜಾಸ್ತಿ ಬೆಣ್ಣೆ ಇಲ್ಲದೆ ಇರೋದ್ರಿಂದ ನಾನೆಲ್ಲನೂ ಒಂದೇ ಬಳಸ್ಕೊತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಹಾಗೆಯೇ ಒಂದೇ ಒಂದು ಏಲಕ್ಕಿನ ಹಾಕ್ಕೊಳ್ಳಿ, ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ಪೂನಲ್ಲಿ ಅವಾಗವಾಗ ತಿರುಗಿಸ್ತಾ ಇರಿ. ಹೀಗೆ ಚೆನ್ನಾಗಿ ಕಾಯ್ತಾ ಇದೆ ಅಂತ ಅನ್ನಿಸ್ದಾಗ ಇದಕ್ಕೆ ಬೇಕಿದ್ರೆ ಮೆಂತ್ಯ ಕೂಡ ಆ್ಯಡ್ ಮಾಡ್ಕೊಬೋದು ನಾವು. ಈಗ ಒಂದೇ ಒಂದು ಕಾಳಷ್ಟು ನಾವು ಉಪ್ಪನ್ನ ಹಾಕ್ತಾಯಿದ್ದೀವಿ. ಅದೆಲ್ಲ ಸಿಡಿಯುತ್ತೆ ಹೊರಗಡೆಗೆ. ಸೊ ಈಗ ತುಪ್ಪ ರೆಡಿಯಾಗಿದೆ. ಇದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದನ್ನು ಕ್ಲೋಸ್ ಮಾಡಿಡಬೇಕಲ್ವ, ಹಾಗಾಗಿ ಅದು ಎಷ್ಟು ತುಪ್ಪ ಆಗಿದೆ ನೋಡಿ, 1-2 ದೀಪ ಹಚ್ಬೋದು, ಅಷ್ಟು ತುಪ್ಪ ಆಗಿರುತ್ತೆ. ಬಟ್ ಸುಮ್ಮನೆ ಎಸೆಯೋಕ್ಕಿಂತ ಈ ಥರ ಮಾಡಿಟ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.